ಎರಡು ಟಿಪ್ಪರ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಟೀ ಹೋಟೆಲ್ ಹಾಗೂ ಜನರು ಜಸ್ಟ್ ಮಿಸ್ ಆಗಿಬಿಟ್ಟಿದ್ದಾರೆ. ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಇದು ಮಂಡ್ಯ ಜಿಲ್ಲೆ ಟಿಎಂ ಹೊಸೂರು ಗೇಟ್ ಬಳಿ ನಡೆದಿರುವಂತಹ ಘಟನೆ. ಶ್ರೀರಂಗಪಟ್ಟಣ ತಾಲೂಕಿನ ಟಿಎಂ ಹೊಸೂರು ಗೇಟ್ ಮೈಸೂರು ಬೆಂಗಳೂರು ಹೈವೇ ಸರ್ವಿಸ್ ರಸ್ತೆಯಲ್ಲಿ ಟಿಪ್ಪರ್ಗಳು ಬರ್ತಾ ಇದ್ವು. ಟಿಪ್ಪರ್ಗೆ ಡಿಕ್ಕಿ ಹೊಡೆದು ಹೋಟೆಲ್ಗೆ ನುಗ್ಗಿಬಿಡುತ್ತೆ ಇನ್ನೊಂದು ಟಿಪ್ಪರು. ಹೋಟೆಲ್ ಹಾಗೂ ಅಲ್ಲಿದ್ದ 10 ಜನರು ಜಸ್ಟ್ ಮಿಸ್ ಆಗಿದ್ದಾರೆ. ಟಿಪ್ಪರ್ ಚಾಲಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವೈಜ್ಞಾನಿಕ ಹಂಸು ಚಾಲಕನ ನಿರ್ಲಕ್ಷ್ಯದಿಂದ ಈ ಅಪಘಾತ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಹಿಂದೆ ಇದೇ ಸ್ಥಳದಲ್ಲಿ ಹಲವು ಅಪಘಾತಗಳು ಸಂಭವಿಸಿದೆಯಂತೆ. ಶ್ರೀರಂಗಪಟ್ಟಣ ಗ್ರಾಮಾಂತರ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆಗೆ ಪ್ರಕರಣ ಕೂಡ ದಾಖಲಾಗಿದೆ. ನಿಜವಾಗ್ಲೂ ಅಲ್ಲಿದ್ದವರ ಆಯಸ್ಸು ಗಟ್ಟಿಯಾಗಿತ್ತು ಅಂತ ಕಾಣಿಸುತ್ತೆ. ಹಾಗಾಗಿ ಜಸ್ಟ್ ಮಿಸ್ ಆಗಿದ್ದಾರೆ. ಎಲ್ಲರೂ ಬದುಕ್ತಲ್ಲ ಬಡ ಜೀವ ಅಂತ ಉಸಿರು ಬಿಟ್ಟಿದ್ದಾರೆ. ನೋಡಿ ಯಾವ ರೀತಿಯಾಗಿ ಅಪಘಾತ ಸಂಭವಿಸಿದೆ ಅನ್ನೋದನ್ನ ಸಿಸಿಟಿವಿ ವಿಜುವಲ್ಸ್ ನೋಡ್ತಾ ಇದ್ದೀರಾ. ಆ ಕಡೆಯಿಂದ ಟಿಪ್ಪರ್ ಬರ್ತಾ ಇದೆ, ಈ ಕಡೆಯಿಂದನೂ ಟಿಪ್ಪರ್ ಬರ್ತಾ ಇದೆ. ಅವೈಜ್ಞಾನಿಕವಾಗಿ ಹಂಸನ್ ಹಾಕಿದಾರಂತೆ. ಅಲ್ಲಿ ಇನ್ನೊಂದು ಗಾಡಿ ಬೇರೆ ನಿಂತಿದೆ, ಅದನ್ನು ಗುದ್ಕೊಂಡು ಹೋಗ್ಬೇಕಾಗಿತ್ತು, ಜಸ್ಟ್ ಮಿಸ್ ಆಗಿದೆ. ಅವರು ಒಮ್ಮೆಲೆ ಹಿಂದಕ್ಕೆ ಬಂದ್ಬಿಟ್ಟಿದ್ದಾರೆ. ಇನ್ನು ಅಲ್ಲೇ ಪಕ್ಕದಲ್ಲಿ ಟೀ ಅಂಗಡಿ ಇತ್ತಂತೆ. ಆ ಟೀ ಅಂಗಡಿ ಒಳಗಡೆನೆ ಟಿಪ್ಪರ್ ನುಗ್ಗಿಬಿಟ್ಟಿದೆ. ದೊಡ್ಡದಾದಂಥ ಒಂದು ದುರಂತ ಸಂಭವಿಸ್ಬಿಡ್ತಾ ಇತ್ತು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು. ನೋಡಿ ಆ ದೃಶ್ಯ ಗಮನಿಸ್ತಾ ಇರಿ. ಆ ಟೀ ಅಂಗಡಿಯಲ್ಲಿ ಇದ್ದವರು ಹೊರಗಡೆ ಓಡ್ ಬರ್ತಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆಗೆ ಈ ಟಿಪ್ಪರ್ನ ಡ್ರೈವರ್ಸ್ಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದಕ್ಕೆ ಕಾರಣ ಚಾಲಕನ ನಿರ್ಲಕ್ಷ್ಯ ಮತ್ತು ಅವೈಜ್ಞಾನಿಕವಾಗಿ ಹಂಸನ್ನ ಹಾಕಿರುವುದು ಅನ್ನೋದನ್ನು ಹೇಳಲಾಗ್ತಾ ಇದೆ. ಇದು ಮೊದಲ ಅಪಘಾತ ಏನಲ್ವಂತೆ. ಆ ಭಾಗದಲ್ಲಿ ಈ ಥರ ಅನೇಕ ಬಾರಿ ಇಲ್ಲಿ ಅಪಘಾತಗಳು ಸಂಭವಿಸಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಂದರೆ ಇದು ಅಪಘಾತದ ವಲಯ ಅಂತಾನೆ ಆಗ್ಬಿಟ್ಟಿದೆ. ಇದಕ್ಕೆ ಏನು ಸರಿ ಮಾಡಬೇಕು, ಏನಾಗಿದೆ, ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಸಂಬಂಧಪಟ್ಟವ್ರು. ಅಂಗಡಿಲಿದ್ದವ್ರು ಓಡ್ ಬರ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಗಾಬರಿ ಆಗ್ಬಿಟ್ಟಿದ್ದಾರೆ ಎಲ್ಲರೂ. ಅದರಲ್ಲೂ ಟಿಪ್ಪರಿಗೇನಾದರೂ ಮೈ ಮೇಲೆ ಹರಿತು ಅಥವಾ ಟಿಪ್ಪರ್ ಬರ್ತಿದೆ ಅಂತಂದರೆ ಎಂಥವ್ರ ಎದೆ ಆದರೂ ಜಲ್ ಅನ್ನತ್ತೆ, ಪ್ರಾಣನೇ ಹೋಗುತ್ತೆ. ಆ ರೀತಿಯಾಗಿರುತ್ತೆ. ಟಿಪ್ಪರ್ ನೋಡೋದಕ್ಕೇ ಭಯ ಆಗತ್ತೆ. ಅಂಥದ್ರಲ್ಲಿ 2 ಟಿಪ್ಪರ್ಗಳ ನಡುವೆ ಡಿಕ್ಕಿ ಸಂಭವಿಸಿ ಅಂಗಡಿ ಒಳಗೆ ನುಗ್ಗಿರೋದು. ಅಕ್ಕಪಕ್ಕದಲ್ಲಿ ವೆಹಿಕಲ್ಸ್ಗಳು ಕೂಡ ಓಡಾಡ್ತಾ ಇದೆ. 2 ವೀಲರು, ಕಾರು ಎಲ್ಲವೂ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು. ಬೇರೆ ಇನ್ಯಾರಿಗಾದ್ರೂ ಏನಾದರೂ ಸಮಸ್ಯೆಗಳಾಗ್ಬಿಡ್ತಾ ಇತ್ತು. ಗಾಬರಿಗೆ ಕಾಲು ಕೈ ಹಿಡಿದಿಲ್ಲ ಅವ್ರಿಗೆ. ಎತ್ತ ಓಡೋರು ಬೈಕಲ್ಲಿ ಬಂದ್ರೆ ಗೊತ್ತಾಗ್ತಾರೆ. ಈ ಕಡೆ ಗಾಡಿ ಹೊಡಿಸಲಾಗಿ ಗಾಡಿ ಮೇಲೆ ಕೊಪ್ಪಳ